ಸಹೋದರಿ ಸೀತೆ, ನಾನು ಮಾತಾಮಯಿ ಕೈಕೈ ದೇವಿಯವರ ಬಗ್ಗೆ ನನ್ನ ಮಾತಾಮಯಿ ಸುಮಿತ್ರಾ ದೇವಿಗೆ ಇರುವ ಅಭಿಪ್ರಾಯವನ್ನು ನನ್ನ ಪತಿಗೆ ತಿಳಿಸಿದೆ. ನಾನು ಸಹ ಈ ವಿಚಾರವನ್ನು ನನ್ನ ಪತಿಗೆ ಹೇಳಿದೆ. ಈ ವಿಚಾರವನ್ನು ನಾನು ನನ್ನ ಪತಿಯವರಿಗೆ ಹೇಳುತ್ತಾ ಹಾಗೆಯೇ ಅವರಿಗೆ ತನ್ನ ಹಿರಿಯ ಸಹೋದರರ ಬಗ್ಗೆ ಯಾವ ಭಾವನೆ ಇರುವುದಾಗಿ ಕೇಳಿದೆ. ಆಗ ಅವರು ತನ್ನ ತಾಯಿಗೂ ನೋವನ್ನುಂಟು ಮಾಡದೆ ತನ್ನ ಹಿರಿಯ ಸಹೋದರರ ಬಗ್ಗೆ ಅಪಾರವಾದ ಪ್ರೇಮವಿರುವುದಾಗಿ ಹೇಳಿದರು. ಅದಂತೂ ನಿಜ. ನನ್ನ ಪತಿಗೂ ಅವರ ಹಿರಿಯ ಸಹೋದರನೇ ಆದರ್ಶ. ನನ್ನ ಪತಿಯಂತೂ ತಾನು ತನ್ನ ಸಹೋದರನ ನೆರಳೆಂದೇ ಭಾವಿಸಿದ್ದಾರೆ. ಸಹೋದರಿ, ಇದೇನಿದು? ನಾವೆಲ್ಲರೂ ನಿನ್ನ ಪತಿಯ ಬಗ್ಗೆ ಹೊಗಳುತ್ತಿರುವಾಗ ನೀನು ಏಕೆ ಮೌನವಾಗಿರುವೆ? ನನ್ನ ಪತಿಯ ಮನಸ್ಸಿನಲ್ಲಿರುವ ಚಿಂತೆಯ ಬಗ್ಗೆ ಯೋಚಿಸುತ್ತಿದ್ದೇನೆ. ಏನು? ನಿನ್ನ ಪತಿಯ ಮನಸ್ಸಿನಲ್ಲಿ ಚಿಂತೆಯೇ? ಆಶ್ಚರ್ಯವಾಗಿದೆಯಲ್ಲ. ಸಹೋದರಿ, ಚಿಂತೆಯನ್ನು ಪರಿಹರಿಸುವ ಚಿಂತಾಮಣಿಗೆ ಚಿಂತೆ ಹೇಗೆ ಸಾಧ್ಯ? ಸೋದರಿಯರೇ, ನನ್ನ ಪತಿಗೆ ತನ್ನ ಬಗ್ಗೆಯಾಗಲಿ ತನ್ನ ಸತಿಯ ಬಗ್ಗೆ ಆಗಲಿ ಯಾವ ಚಿಂತೆಯೂ ಇಲ್ಲ. ಅವರ ಚಿಂತೆಯೆಲ್ಲ ಈ ರಾಜ್ಯದ ಮಹಿಳೆಯರ ದುಃಖವೊಂದರ ಬಗ್ಗೆ. ಅದು ಯಾವ ದುಃಖ ಸಹೋದರಿ? ಊರ್ಮಿಳಾ, ನನ್ನ ಮಾತಾಮಯಿ ಕೌಸಲ್ಯ ದೇವಿ, ನಿನ್ನ ಮಾತಾಮಯಿ ಸುಮಿತ್ರಾ ದೇವಿ ನಮ್ಮೊಂದಿಗೆ ಹಂಚಿಕೊಂಡರಲ್ಲ, ಸವತಿಯರಿಂದಾಗುವ ದುಃಖ, ಪುರುಷರ ಬಹುಪತ್ನಿತ್ವದಿಂದ ಸ್ತ್ರೀಯರಿಗೆ ಉಂಟಾಗುವ ಸಂಕಟ, ಇದು ನನ್ನ ಪತಿಗೆ ರಾಜ್ಯದ ಮಹಿಳೆಯರಲ್ಲೂ ಅರಮನೆಯ ಪರಿವಾರದಲ್ಲೂ ಚಿಂತೆಯನ್ನುಂಟು ಮಾಡಿದೆ.